ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ರ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಸ್ಟ್ ಅ ರ್ಯಾಂಡಮ್ ವ್ಲಾಗ್. ಓಕೆನಾ, ದುಬೈಯಲ್ಲಿ ಜಸ್ಟ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಬ್ರೇಕ್ಫಾಸ್ಟ್ ಇವತ್ತೇನೋ ತಿಂದಿಲ್ಲ ಗೈಸ್. ಬಿಕಾಸ್ ಯಾಕೋ ಗೊತ್ತಿಲ್ಲ, ನೆನ್ನೆಯಿಂದ ಸ್ವಲ್ಪ ಅನ್ಹೆಲ್ತಿ ಫೀಲ್ ಆಗ್ತಾ ಇದೆ. ಅಂದರೆ ಬಾಡಿ ಒಳಗಡೆನೆ ಏನೋ ಆಗ್ತಾ ಇದೆ ಅನ್ನೋ ಥರ ಫೀಲ್. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಔಟ್ಸೈಡಿಂದ ಏನೋ ತಿನ್ನೋದು ಬೇಡ. ಐ ಮೀನ್ ಔಟ್ಸೈಡಿಂದಾನೇ ತಿನ್ನಬೇಕು, ಬಟ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಇಲ್ಲೇ ಪೋಹ ತಂದಿದ್ನಲ್ಲ, ಸೊ ಅದನ್ನ ಮಾಡ್ಕೊಂಡು ತಿಂದೆ. ಇದು ಅದಕ್ಕಿಂತ ಅನ್ಹೆಲ್ತಿ, ಬಟ್ ನನಗೆ ನಾನೇ ಮಾಡಿ ತಿಂದೆ ಅನ್ನೋ ಒಂದು ಸಮಾಧಾನ ಇರಬೇಕಲ್ಲ. ಸೊ ಹಾಗಾಗಿ ಅದನ್ನ ತಿಂದೆ. ಆ್ಯಂಡ್ ಇವಾಗ ಲಂಚ್ ಕೂಡ ಸ್ಕಿಪ್ ಮಾಡೋಣ ಬೇಡ, ಜಸ್ಟ್ ಬಿಸ್ಕೆಟ್ಸ್ ಅದು ಇದು ಇದೆ ಅಲ್ಲ, ಸೊ ಅದನ್ನ ತಿನ್ಕೊಂಡಿರೋಣ ಅಂತ ಅನ್ಕೊಂಡೆ. ಬಟ್ ಯಾಕೋ ಒಂಥರ ಸುಸ್ತಾಗೋದಾರ ಫೀಲ್ ಆಯಿತು. ಸೊ ಹಾಗಾಗಿ ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಇಲ್ಲ ಬೇಡ, ಊಟ ಮಾಡೋಣ ಅಂತ ಊಟ ಆರ್ಡರ್ ಮಾಡಿದ್ದೀವಿ. ಮಾಡಿದ್ದಾರೆ, ನಾನು ಹೋಗಿ ತಗೊಳ್ಬೇಕು. ಇಲ್ಲಿ ನನಗೆ ಇಷ್ಟು ದಿನ ಅಟ್ಲೀಸ್ಟ್ ಇಲ್ಲಿ ಹೋಟೆಲ್ವರೆಗೂ ಬಂದು ಕೊಟ್ಬಿಟ್ಟು ಹೋಗ್ತಾರಲ್ವಾ, ಯಪ್ಪ ಬಿಡು ಅಂತ ಅನ್ಕೋತಾ ಇದ್ದೆ. ಓಕೆನಾ, ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನನಗೆ ಡೋರ್ ಡೆಲಿವರಿ ಇರಬೇಕಿತ್ತು ಈ ಹೋಟೆಲ್ ಒಳಗಡೆ. ಯಾರನ್ನೂ ಬಿಡೋದಿಲ್ಲ. ಓಕೆನಾ, ಸೊ ನಾವೇನೇ ಆರ್ಡರ್ ಮಾಡಿದ್ರು ಹೊರಗಡೆ ಹೋಗಿ ತಗೋಬೇಕು. ಬಟ್ ಫಾರ್ ದ ಫಸ್ಟ್ ಅದು ಬೆಟರ್ ಅಲ್ವಾ, ಲೈಕ್ ಅದು ಒಂದು ಒಳ್ಳೆ ಸಿಸ್ಟಮ್ ಅದು. ಬಿಕಾಸ್ ಯಾರೋ ಬಂದು ಅದೆಲ್ಲ ಯಾರ್ಯಾರೋ ಒಳಗಡೆ ಬರೋದಕ್ಕಿಂತ ಏನು ಆರ್ಡರ್ ಮಾಡಿರ್ತೀವಿ ಅದನ್ನ ಹೊರಗಡೆ ಹೋಗಿ ತಗೊಳ್ಳೋದು, ಇಟ್ಸ್ ಸೇಫ್. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನನಗೆ ಇಲ್ಲೇ ಡೋರ್ವರೆಗೂ ತಂದು ಕೊಡಬಾರ್ದು ಅಂತ ಅನಿಸ್ತಾ ಇದೆ. ಎನರ್ಜಿನೇ ಇಲ್ಲ ಗೈಸ್ ಯಾಕೋ ಇವತ್ತು ನನಗೆ. ಆ್ಯಂಡ್ ನನ್ನ ಮೂಡ್ ಕೂಡ ಸರಿ ಇಲ್ಲ ಇವತ್ತು. ಐ ಥಿಂಕ್ ಇವತ್ತು ನಾನು ಎಡಗಡೆಯಿಂದ ಇದ್ದಿದ್ದೀನಿ. ಆ್ಯಂಡ್ ಸೊ ಇವಾಗ ಮಶ್ರೂಮ್ ಫ್ರೈಡ್ ರೈಸ್ ಏನೋ ಆರ್ಡರ್ ಮಾಡಿದ್ದಾರೆ, ಹೋಗಿ ತೊಗೊಂಡು ಬರಬೇಕು. ಇನ್ನೊಂದು 10-15 ಮಿನಿಟ್ಸಲ್ಲಿ ಬರುತ್ತೆ. ಆ್ಯಂಡ್ ಇವತ್ತು ನೈಟ್ ಎಲ್ಲಾದರೂ ಇವತ್ತು ಈವ್ನಿಂಗ್ ಇವರು ಆಫೀಸಿಂದ ಬಂದಮೇಲೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡುವ. ಆದರೆ ಇವತ್ತು ಎಲ್ಲಾದರೂ ಹೋಗಿ ಬರಬೇಕು. ನಾವು ಜಸ್ಟ್ ವೀಕೆಂಡ್ಗೆ ಕಾಯ್ತಾ ಕೂತ್ರೆ ನಾವು ಎಲ್ಲೂ ಹೋಗೋದಕ್ಕಾಗೋದಿಲ್ಲ, ಏನೂ ನೋಡೋದಕ್ಕಾಗೋದಿಲ್ಲ. ಜಸ್ಟ್ ಫ್ಲೈಟಲ್ಲಿ ಬಂದ್ವಿ, ರೂಮಲ್ಲಿ ಇದ್ವಿ, ಸೆಂಟ್ರಲ್ ಮಾಲಿಗೆ ಹೋಗಿದ್ವಿ, ಮತ್ತು ಫ್ಲೈಟ್ ಹತ್ತಿದ್ವಿ, ಊರಿಗೆ ಹೋದ್ವಿ, ಹಿಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ವೀಕ್ ಡೇಸಲ್ಲಿ ನಾವು ಸ್ವಲ್ಪ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನೋಡೋಣ, ಇವ್ರು ಬಂದಮೇಲೆ ಡಿಸ್ಕಸ್ ಮಾಡಿಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಹೋಗುವ. ಆ್ಯಂಡ್ ಅದಕ್ಕೆ ನಾನು ಇವಾಗ ಊಟ ಆರ್ಡರ್ ಮಾಡಿರೋದು. ಇಲ್ಲಾಂದಿದ್ರೆ ಒಬ್ಬಳು ಮಲ್ಕೊಂಡಿರೋದಕ್ಕೆ ಏನು ಊಟ ಅಂತ ಸುಮ್ಮನೆ ಸ್ಕಿಪ್ ಮಾಡಿಬಿಡ್ತಿದ್ನೇನೋ. ಬಟ್ ಇವತ್ತು ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎನರ್ಜಿ ಇರಬೇಕಲ್ವಾ. ಸೊ ಊಟ ಆರ್ಡರ್ ಮಾಡಿದ್ದೀನಿ. ಕಣ್ಣೆಲ್ಲ ನನಗೆ ಓಕೆ, ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಏನು ಆರ್ಡರ್ ಮಾಡಿದ್ದಾರೆ ನೋಡೋಣ. ಓಕೆನಾ ಗೈಸ್, ನೋಡಿ ನಾನು ಯಾವ ಮೂವಿ ನೋಡ್ತಾ ಇದ್ದೀನಿ ಅಂತ. ಇದು ತಮಿಳ್ ಮೂವಿ ಅಂತ ಅನಿಸುತ್ತೆ, ಬಟ್ ನಾನು ಕನ್ನಡದಲ್ಲಿ ನೋಡ್ತಾ ಇದ್ದೀನಿ. ನೆನ್ನೆಯಿಂದ ನೋಡ್ತಾ ಇರೋದು ಈ ಮೂವಿ. ಇನ್ನು 40 ಮಿನಿಟ್ಸ್ ಇದೆ. ಸೊ ಅದು ಇವತ್ತು ನೋಡಿ ಮುಗಿಸ್ಬೇಕು. ಆ್ಯಂಡ್ ಟಿ ವಿ ಇರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಾಗ್ಲಿಂದ ನನ್ನ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ TV, ಫೋನ್, ವ್ಲಾಗ್, ಎಡಿಟಿಂಗ್, ಊಟ ಮಾಡು ತಿನ್ನು ಊಟ ಮಾಡು ತಿನ್ನು ಮಲ್ಗು ಅಷ್ಟೇ. ಇದು ಬಿಟ್ಟು ನನಗೆ ಒಂದು ವಾರದಿಂದ ಏನು ಪ್ರಪಂಚನೇ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಏನು ಆಗ್ತಾಯಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ಲೈಟ್ ನೋಡಿ ಗೈಸ್, ಇಷ್ಟು ಚೆನ್ನಾಗಿದೆ ಅಲ್ಲ ಇದು. ಲೈಕ್ ವಿಡಿಯೋಸಿಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಮುಖಕ್ಕೆ ಬೆಳಕು ಬಿಡ್ಬೋದು. ಚೆನ್ನಾಗಿದೆ ಇದು. ಸೊ ನೋಡುವ, ನಮ್ಮ ಬೆಡ್ರೂಮಿಗೂ ಹಾಕ್ಸ್ಬೇಕು ಈ ಥರ. ಚೆನ್ನಾಗಿದೆ ಅಲ್ವಾ? ಓಕೆ ಗೈಸ್, ಇದನ್ನು ವಾಚ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಊಟ ಆರ್ಡರ್ ಮಾಡಿದ್ನಲ್ವಾ, ಲೈಟ್ ಪಾಪ ಬಂತು. ಊಟ ಆರ್ಡರ್ ಮಾಡಿದ್ದೀನಿ ಅಲ್ವಾ, ಸೊ ಅದೇನೂ ಬಂದಿಲ್ಲ. ಮ್ಯಾಕ್ಸಿಮಮ್ ಇನ್ನೊಂದು 5 ಮಿನಿಟ್ಸಲ್ಲಿ ಬರುತ್ತೆ. ಸೊ ನಾನು ಆರ್ಡರ್ ಮಾಡಿದ್ದೀನಲ್ವಾ, ಆ ರೆಸ್ಟೋರೆಂಟಲ್ಲಿ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಅನ್ನೋದು ನಾನು ತೋರಿಸ್ತೀನಿ. ಓಕೆನಾ, ಸೊ ಬರಲಿರಿ. ಓಕೆ ಗೈಸ್, ಇವಾಗ ಊಟ ಬಂದಿದೆ. ಸೊ ಬನ್ನಿ ಹೋಗಿ ತಗೊಂಡು ಬರೋಣ. ಓಕೆನಾ ಗೈಸ್, 50 dirhams ಎತ್ಕೊಂಡಿದ್ದೀನಿ. 50 dirhams ಅಂದರೆ ಎಷ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. 1 dirham ಅಂದರೆ 26 rupees ಗೈಸ್. ಗೈಸ್ ಎಷ್ಟು ಬಿಸಿಲಿದೆ ಅಂತ. ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು.
ಇಲ್ಲ. ದೇವರೇ. ಫೈನಲಿ ಊಟ ತಗೊಂಡ್ ಬಂದಿದ್ದೀನಿ. ಅಂಡ್ ಇಲ್ಲಿ ನೋಡಿ 10 dirhams ಇದು. ಎಲ್ಲ ಕಲರ್ ನೋಟ್ ನೋಡ್ತಾ ಇದ್ದೀನಿ, ಇಲ್ಲಿಂದ ಕಾಯಿನ್ಸ್ ನೋಡ್ತಾ ಇದ್ದೀನಿ, ಚಂದ ಅನಿಸ್ತಾ ಇದೆ. ಇಲ್ಲಿ ನೋಟ್ ಒಂಥರ ಚೆನ್ನಾಗಿದೆ, ಸಿಲ್ಕ್ ತರ ಇದೆ. ಗೈಸ್ ಆಕ್ಚುಲಿ ಇವತ್ತು ನಾನು ನಿಮ್ಗೆ ಕ್ವಾಂಟಿಟಿ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಅವರು ಈ ತರ ಬಾಕ್ಸ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ನನಗೆ, ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ. ಆಕ್ಚುಲಿ ರೌಂಡ್ ಬಾಕ್ಸ್ ಅಲ್ಲಿ ಕಳಿಸ್ತಾರೆ ಗೈಸ್, ಅದು ಇಬ್ರಿಗೆ ಹೊಟ್ಟೆ ತುಂಬಾ ತಿಂದು ಇನ್ನೂ ಮಿಕ್ಕತ್ತೆ. ಸೊ ಇದು ಅಷ್ಟೇ, ಇದು ಕ್ವಾಂಟಿಟಿ ಸಿಕ್ಕಾಪಟ್ಟೆ ಇದೆ. ಸೊ ನಾನು ಒಬ್ಳಿಗೆ ಇದು ಆರಾಮಾಗಿ ಒಂದಿನ ಪೂರ 3 ಟೈಮ್ಗೂ ತಿನ್ಕೋಬಹುದು. ಎಸ್ ನೋಡಿ ಕ್ವಾಂಟಿಟಿ ಎಷ್ಟಿದೆ ಅಲ್ವಾ. ಸೊ ಇದು ಮಶ್ರೂಮ್ ಫ್ರೈಡ್ ರೈಸ್. ಇವಾಗ ನಾನು ಇದನ್ನ ಇಷ್ಟು ತಿನ್ನೋದಕ್ಕಾಗಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ತಿಂದು ಇನ್ನು ಮಿಕ್ಕಿದ್ದನ್ನ ರಾತ್ರಿಗೆ ಇಟ್ಕೋಬೇಕು. ಓಕೆ, ಇದಕ್ಕೆ ಕೆಚಪ್ಪು ಏನೋ ಕೊಟ್ಟಿದ್ದಾರೆ. ಗೈಸ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಇಲ್ಲಿನ ಊಟ ನನಗೆ ಯಾಕೆ ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾಗ ಫುಲ್ ಬಾಸ್ಮತಿ ರೈಸ್ ಮತ್ತೆ ಬಾಸ್ಮತಿ ರೈಸ್ ಎಲ್ಲ ಯೂಸ್ ಮಾಡೋದು ರೇರ್. ನಾವೆಲ್ಲ ಯೂಸ್ ಮಾಡೋದು ಬುಲೆಟ್ ಅದು ಇದು ಆ ಥರ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹೆಂಗೆ ಗೊತ್ತಾ, ರೈಸ್ ಇಷ್ಟುದ್ದ ಇರುತ್ತೆ. ಓಕೆನಾ, ಅದೆಲ್ಲ ನಮಗೆ ಇಂಡಿಯನ್ಸಿಗೆ ಯಾವತ್ತೂ ಒಂದಿನ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ದಿನಾಗ್ಲೂ ಅದನ್ನೇ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆ್ಯಂಡ್ ಈ ರೈಸ್ ಸ್ವಲ್ಪ ಬೆಟರ್ ಇದೆ. ಓಕೆನಾ, ನಾವಿನ್ನು ಬಿರಿಯಾನಿ ಎಲ್ಲ ತರಿಸ್ಕೊಂಡ್ಬಿಟ್ರೆ ನಮಗೆ ಬುಲೆಟ್ ರೈಸ್ ಎಲ್ಲ ಇಲ್ಲಿ ಸಿಗೋದೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ಈ ರೈಸ್ ಆದರೂ ಸ್ವಲ್ಪ ಇಷ್ಟಿಷ್ಟುದ್ದ ಇಲ್ಲ, ಒಂದಿಷ್ಟಿಷ್ಟುದ್ದ ಇದೆ. ಇನ್ನು ಬಿರಿಯಾನಿ ಅದರಲ್ಲೆಲ್ಲ ಬಿರಿಯಾನಿ ಇನ್ನೆಂತ, ಇವತ್ತೇ ನಾನು ಇಷ್ಟು ಚಿಕ್ಕ ರೈಸ್ ನೋಡ್ತಾ ಇರೋದು ಆ್ಯಕ್ಚುಲಿ ಬಂದಾಗ್ಲಿಂದ. ಯಾವಾಗ್ಲೂ ಇಷ್ಟು ದೊಡ್ಡ ರೈಸ್ ಅದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ತಿನ್ಬೇಕು ಅಂದ್ ವಾವ್ ಸಖತ್ತಾಗಿರುತ್ತೆ ಹಂಗೆ ಹಿಂಗೆ ಅಂತ, ಏನೋ ರಿಚ್ ಫೀಲ್. ಇಲ್ಲಿ ದಿನಾಗ್ಲೂ ತಿಂತಾ ಇದೀವಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಓಕೆ, ಬಟ್ ಟೇಸ್ಟ್ ವೈಸ್ ಎಲ್ಲ ಸೇಮ್ ಫ್ರೈಡ್ ರೈಸ್ ಥರನೇ ಇದೆ. ಚಿಕನ್ ಬಿರಿಯಾನಿ ಥರನೇ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ದಿನಾಗ್ಲೂ ಹೋಟೆಲ್ದಲ್ವಾ, ಸೊ ಹಾಗಾಗಿ ಸ್ವಲ್ಪ ಏನಂತಾರೆ, ಸ್ವಲ್ಪ ನಾಟ್ ಓಕೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಫೈನ್. ಗೈಸ್ ಇವಾಗ ನಾನು ತಿಂದಿದ್ದು ಮಶ್ರೂಮ್ ಫ್ರೈಡ್ ರೈಸ್ದು ಪ್ರೈಸ್ ಹೇಳ್ತೀನಿ ನಿಮಗೆ. ಸೊ ಬೆಂಗಳೂರಲ್ಲಿ ಅಥವಾ ನಮ್ಮ ಹೊಸಕೋಟೆಯಲ್ಲಿ ಎಷ್ಟಿರ್ಬೋದು ಮಶ್ರೂಮ್ ಫ್ರೈಡ್ ರೈಸ್ ಬಂದು? ಜಾಸ್ತಿ ಅಂದ್ರೆ ಒಂದು 220, 230 ಅಥವಾ 250 ಮ್ಯಾಕ್ಸ್ ಅಲ್ವಾ. ಸ್ವಲ್ಪ ಚೆನ್ನಾಗಿರೋ ಹೋಟೆಲಲ್ಲಿ ತಿಂದ್ರೂ 250 ರೂಪೀಸ್ ಮ್ಯಾಕ್ಸಿಮಮ್ ಅದು ಮಶ್ರೂಮ್ ಫ್ರೈಡ್ ರೈಸ್. ಬಟ್ ಇಲ್ಲಿ ಎಷ್ಟು ಗೊತ್ತಾ, 1 dirham ಅಂದ್ರೆ 26 ರೂಪೀಸ್. ಓಕೆನಾ, ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇದು 17 dirhams. ಸೊ 17 ಇಂಟು ಫೋನ್ ಕ್ರಾಸ್ ಆಗ್ಬಿಟ್ಟಿದೆ, 17 ಇಂಟು 26ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅವಾಗ ನಿಮಗೆ ಇಲ್ಲಿಂದ ಪ್ರೈಸ್ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೆ ಹೇಳೋಣ ಅಂತ ಅನಿಸ್ತು. ಒಂದು ಮಶ್ರೂಮ್ ಫ್ರೈಡ್ ರೈಸ್ ಬಂದು ಅಷ್ಟು ಆಗುತ್ತೆ. ಓಕೆ ಬಾಯ್ ಗೈಸ್. ನನಗೆ ವಿಡಿಯೋ ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಮಾಡಬೇಕಾದ್ರೆ ಆಗಲಿ ಅಥವಾ ಪೋಸ್ಟ್ ಮಾಡಿದ್ದಾದಮೇಲೆ ಏನಾದರೂ ಸ್ವಲ್ಪ ಎಡಪಟ್ಟು, ಅಂದರೆ ಇವಾಗ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಸಿಗಲಿಲ್ಲ, ಪೋಸ್ಟ್ ಮಾಡಬೇಕಾದ್ರೆ ನನಗೇನೋ ಗೊತ್ತಾಗಲಿಲ್ಲ, ಪೋಸ್ಟ್ ಮಾಡಿದಾದಮೇಲೆ ಏನೋ ಪ್ರಾಬ್ಲಮ್ ಆಯಿತು ಅಂದಿದ ತಕ್ಷಣ ನನಗೆ ಫುಲ್ ಒಂಥರ ಪ್ಯಾನಿಕ್ ಆಗಿಬಿಡ್ತೇನೆ. ನಂಗೆ ಏನು ಮಾಡಬೇಕು, ಏನು ಸ್ವಲ್ಪ ಇಷ್ಟು ಚೇಂಜಸ್ ಆದ್ರೂ ನನಗೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಸೊ ಇಷ್ಟೊತ್ತು ಅದೇ ಆಯಿತು. ಆಲ್ಮೋಸ್ಟ್ 1 ಅವರಿಂದ ನಂಗೆ ತಲೆನೇ ಕೆಟ್ಟೋಗಿತ್ತು ಫಾರ್ ಅ ಸಿಲ್ಲಿ ರೀಸನ್. ಅದನ್ನು ಹೇಳ್ಕೊಳ್ಳೋದಕ್ಕೂ ನನಗೊಂಥರ ಆಗ್ತಾಯಿದೆ. ಆ್ಯಂಡ್ ಫೈನಲಿ ಎಲ್ಲ ಆಯಿತು. ಇವಾಗ ಫುಲ್ ತಲೆನೋವೇ ಬಂದುಬಿಡ್ತು ನನಗೆ. ಸೊ ಹಾಗಾಗಿ ಅಟ್ಲೀಸ್ಟ್ 1 hour ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ನಿದ್ದೆ ಬರುತ್ತೆ. ಇಲ್ಲಿ ನಿದ್ದೆಗಂತೂ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ ನನಗೆ. ಸೊ ಹಾಗಾಗಿ ಇನ್ನೊಂದು 1 hour ಸುಮ್ಮನೆ ಹಾಗೆ ರೆಸ್ಟ್ ಮಾಡ್ತೀನಿ. ಈವ್ನಿಂಗ್ ಎಲ್ಲಾದರೂ ಹೋದರೆ ಅದರದ್ದು ವ್ಲಾಗ್ ಬರುತ್ತೆ, ನೋಡ್ತಾ ಇರಿ. ಆ್ಯಂಡ್ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಗುಡ್ ನೈಟ್, ಬಾಯ್.